ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಮುಖ್ಯಾಧಿಕಾರಿಗಳು ಎಸ್ ಮಹೇಶ್ ಅವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಡಿಎಸ್ಎಸ್ ಗದಗ ಜಿಲ್ಲಾ ಸಂಘಟನಾ ಸಂಚಾಲಕ ಸದಾನಂದ ನಂಜನವರ್ ಆರೋಪಿಸಿದ್ದಾರೆ. ಶಿರಟ್ಟಿಯಲ್ಲಿ 2 ಗಂಟೆಗೆ ತಾಲೂಕು ಮಟ್ಟ ಜನಸ್ಪಂದನ ಕಾರ್ಯಕ್ರಮ ಪೂರ್ವಭಾವಿ ಸಭೆಗೆ ಲಕ್ಷ್ಮೇಶ್ವರ ಪಟ್ಟಣದ ಮುಖ್ಯಾಧಿಕಾರಿಗಳಿಗೆ ಆಹ್ವಾನಿಸಲಾಗಿದೆ. ಆದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮುಖ್ಯಾಧಿಕಾರಿಗಳು ಪುರಸಭೆಯಲ್ಲಿ ಇರುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಇರುವುದಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದ ಸದಾನಂದ್ ಅವರು, ಒಟ್ಟಾರೆಯಾಗಿ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಮುಖ್ಯಾಧಿಕಾರಿಗಳ ಬೆಳಗ್ಗೆ 11ರಿಂದ ನಾನು 2ನೇ ಸಲ ಬರೋದು. ಬೆಳಗ್ಗೆ 11ೂವರೆಗೆ ಒಮ್ಮೆ ಬಂದಿದ್ದೆ. UGDದ 2 ಚೇಂಬರ್ಗಳ ಬಾಯಿ ತೆರೆದಿದ್ದವು. ಜನರಿಗೆ ಅಡ್ಡಾಡೋ ಸಂಬಂಧ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಭೇಟಿ ಆಗಬೇಕು, ಮಾತಾಡಬೇಕು ಅಂತಂದು ಬಂದ್ರೆ ಪುರಸಭೆ ಮುಖ್ಯಾಧಿಕಾರಿಗಳು ಬೆಳಗ್ಗೆ 11ೂವರೆಲಿಂದ ಇಲ್ಲಿವರೆಗೆ ಈಗ 2-3 ಗಂಟೆ ಆಯಿತು. ಎಷ್ಟು 3:47 ಆದರೆ ಇನ್ನೂವರೆಗೆ ಪುರಸಭೆ ಮುಖ್ಯಾಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ಇಲ್ಲ. ಆಫೀಸ್ ಮ್ಯಾನೇಜರ್ ಕೇಳಿದ್ರೆ ಇಲ್ಲರಿ ಅವರು DC ಮೀಟಿಂಗ್ ಹೋಗ್ಯಾರ ಅಂತ ಹೇಳ್ತಾರೆ. ಆಮೇಲೆ ಮತ್ತೇನಂತಾರೆ, ಇನ್ನು ಊಟ ಮಾಡಿ ಬಂದು ಇಲ್ಲರಿ ಅವ್ರು ಒಂದು ಲೆಟರ್ ಕೊಟ್ಟಾರ. ಇಲ್ಲೈತೆ ನೋಡ್ರಿ ಲೆಟರ್. 2 ಗಂಟೆ ಇವರು ಶಿರಟ್ಟಿ ಕಾರ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಿದ್ದು ಅದಂದ್ರೆ ಮೀಟಿಂಗ್ ತೋರಿಸ್ತಾರೆ. ಇದನ್ನು ಈ ಲೆಟರ್ ಕೊಡ್ತಾರೆ. ಇನ್ನೂವರೆಗೆ ಚೀಫ್ ಆಫೀಸರ್ ಈ ಮುನ್ಸಿಪಾಲ್ಟಿಯೊಳಗೆ ಕಾರ್ಯನಿರ್ವಹಿಸ್ತಾ ಇಲ್ಲ. ಇವರು ಸುಮ್ಮನೆ ಇಲ್ಲಿ ಕಾಟಾಚಾರ ಕಾಟಕ್ಕೆ ಬಂದಾರ. ಚೀಫ್ ಆಫೀಸರ್ ಸರಿಯಾಗಿ ಕರ್ತವ್ಯವನ್ನು ಮಾಡ್ತಾ ಇಲ್ಲ.